ದಾನಿಯೇಲನನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ಸಿಂಹದ ಗವಿಯಲ್ಲಿ ಹಾಕಿದ್ರು. ಆ ಸಿಂಹಗಳಿಂದ ಅವನಿಗೆ ಏನ್ ಮಾಡಕ್ಕಾಗಿಲ್ಲ. ತನ್ನವರೇ ತನ್ನ ಅಣ್ಣಂದಿರೇ ಯೌಸೇಫನನ್ನು ಒಂದು ಬಾವಿ ಒಳಗಡೆ ಬಿಸಾಕಿದ್ರು. ಆದರೆ ದೇವರು ಅವನು ಅಲ್ಲಿ ಕೂಡ ಬಿಟ್ಟಿಲ್ಲ. ಆ ಒಂದು ಸ್ಥಳದಿಂದ ಮೇಲೆ ಎತ್ತಿ, ಆ ಬಾವಿಯಿಂದ ಮೇಲೆ ಎತ್ತಿ ಅವನಿಗೆ ಆಶೀರ್ವಾದವಾಗಿ ಮಾರ್ಪಡಿಸ್ನು. ಆ ದಾನಿಯೇಲನ ಸಿಂಹದ ಗವಿ ಒಳಗಡೆಯಿಂದ ಮೇಲೆ ಎತ್ತಿ ಆಶೀರ್ವಾದ ಮಾಡಿದ್ನು. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಇವರಿಗೆ ಬೆಂಕಿ ಒಳಗಡೆಯಿಂದ ಹೊರಗಡೆ ತಂದು ಆಶೀರ್ವಾದ ಮಾಡಿದ್ನು. ಅದೇ ರೀತಿಯಾಗಿ ನೀನು ಕಣ್ಣೀರಿನಲ್ಲಿ ಮುಳುಗಿರುವುದಾದರೆ ಅದರಿಂದ ಇವತ್ತು ನಿನ್ನ ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಿನ್ನ ಕುಟುಂಬ ಮಾಟ ಮಂತ್ರದಿಂದ ನೆರಳಾಡುತ್ತಿರುವುದಾದರೆ ನಿಮ್ಮ ಕುಟುಂಬವನ್ನು ಆತನು ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಕುಟುಂಬದಲ್ಲಿ ಸಾಲ ಇರುವುದಾದರೆ ನಮ್ಮ ಕರ್ತನಾದ ಯೇಸು ಆ ಸಾಲದ ಒಳಗಡೆ ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಎಷ್ಟೇ ಕೆಳಗಡೆ ಬೀಳು, ನೀನು ಎಷ್ಟೇ ಆಳವಾಗಿ ಬಿದ್ದಿದ್ರು ಕೂಡ ದೇವರು ನಿನ್ನನ್ನು ಉಪಯೋಗ ಮಾಡ್ಕೊಳ್ತಾನೆ. ಯಾಕೆಂದ್ರೆ ಆತನು ನಿನ್ನ ಮೇಲೆ ಇಟ್ಟಿರುವಂತ ಯೋಜನೆ ಅದು ಸಾಧಾರಣವಾದಂತ ಯೋಜನೆ ಅಲ್ಲ.